ಓಂ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಭಗವದ್ಗೀತೆಯ 4ನೇ ಅಧ್ಯಾಯದ ಬಗ್ಗೆ ಮತ್ತು ಅದರ ಮೌಲ್ಯಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೋಣ. ಕೇವಲ ಇಲ್ಲಿ ಮೌಲ್ಯಗಳನ್ನು ಮಾತ್ರ ತಿಳ್ಕೊಳ್ಬೇಕಾಗುತ್ತೆ ಹೊರತು ಅದನ್ನು ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಹಾಗಾಗಿ 4ನೇ ಅಧ್ಯಾಯ ನಮಗೆ ಆರಂಭದಲ್ಲಿ ಏನು ತಿಳಿಸ್ಕೊಡ್ತದೆ ಅಂತ ಹೇಳಿದರೆ, ವಿವಸ್ವತೆ ಅಂದರೆ ಹೇಳಿದರೆ ಈ ಭಗವದ್ಗೀತೆ ಏನಿದೆ, ನಾನು ನಿನಗಷ್ಟೇ ಹೇಳಿದ್ದಲ್ಲ, ಇದು ಪ್ರಾಚೀನವಾದುದು ಎಂಬ ಮಾತನ್ನು ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತ ಅರ್ಜುನನಿಗೆ ಹೇಳ್ತಾನೆ. ಅಂದರೆ ಇದನ್ನು ನಾನು ಬಹಳ ಹಿಂದೆ ಜ್ಞಾನಸೂರ್ಯನಿಗೆ ತಿಳಿಸ್ಕೊಟ್ಟಿದ್ದೆ. ಸೂರ್ಯ ಈ ಒಂದು ವಿಶ್ವದ ಮೊದಲನೇ ರಾಜಕುಮಾರ ಆಗಿರ್ತಕ್ಕಂಥ ಮನುವಿಗೆ ತಿಳಿಸ್ಕೊಟ್ಟ. ಮನು ಇಕ್ಷಾಕುವಿಗೆ ತಿಳಿಸ್ಕೊಟ್ಟ. ಇಕ್ಷಾಕು ಅಗಸ್ತ್ಯನಿಗೆ ತಿಳಿಸ್ಕೊಟ್ಟ. ಅಗಸ್ತ್ಯ ರಾಮನಿಗೆ ತಿಳಿಸ್ಕೊಟ್ಟ. ರಾಮ ನಂತರ ಕೃಷ್ಣನಾಗಿ ಹುಟ್ಟಿದಾಗ ನಾನೀಗ ನಿನಗೆ ತಿಳಿಸ್ಕೊಡ್ತಿದ್ದೀನಿ ಅಂತ. ಹೀಗೆ ಇದು ಪರಂಪರೆಯಿಂದ ನಡೆದು ಬಂದಿದೆ ಅಂತೇಳಿ ಹೇಳ್ತಾನೆ. ಅಂದರೆ ಇದು ಕೇವಲ ನಾನು ಹೇಳಿದ್ದಲ್ಲ, ಇದು ಪರಂಪರೆಯಿಂದ ನಡೆದು ಬಂದಿದ್ದು. ಆದರೆ ಇದೇನಾಗಿದೆ ಅಂದರೆ ಪ್ರಾಯಲೋಪ ಆಗಿದೆ. ರಾಜರ್ಷಿಗಳು ಬಹಳ ವರ್ಷಗಳ ಕಾಲ ಇದನ್ನು ಉಪಯೋಗಿಸ್ಕೊಳ್ತಾ ಬಂದರು, ನಂತರ ಇದು ಪ್ರಾಯಲೋಪ ಆಯಿತು ಅಂತ ಹೇಳ್ತಾರೆ. ಆಗ ಅರ್ಜುನ ಒಂದು ಮಾತನ್ನು ಕೇಳ್ತಾರೆ, ಅಲ್ಲ, ಸೂರ್ಯ ಇದ್ದಿದ್ದು ಯಾವಾಗ, ಅಥವಾ ಮನು ಇದ್ದಿದ್ದು, ಅಗಸ್ತ್ಯ ಇದ್ದಿದ್ದು, ಅಥವಾ ಇಕ್ಷಾಕು ಇದ್ದಿದ್ದು ಯಾವಾಗ? ಆದರೆ ನೀನು ನನಗೆ ಈಗ ಬೋಧನೆ ಮಾಡ್ತಿದ್ಯಾ, ಅದೆಲ್ಲ ನಿನಗೆ ಗೊತ್ತು ಅಂತ ಹೇಳ್ತಾನೆ. ಹಾಗಾಗಿ ಬಹುನಿಮೆ ವ್ಯತೀತಾನಿ ಅರ್ಜುನ ಅಂತ ಒಂದು ಮಾತನ್ನು ಹೇಳ್ತಾನೆ. ಅಂದರೆ ನಾನು ನೀನು ಬಹಳ ಜನ್ಮಗಳನ್ನು ಪಡೆದಿದ್ದೇವೆ, ಆದರೆ ನಾನೇನಿದ್ದೀನಿ ಜ್ಞಾನಸೂರ್ಯನಾಗಿರ್ತಕ್ಕಂಥ ಭಗವಂತ ಯಾವುದೇ ಜನ್ಮವನ್ನು ಪಡೆದರೂ ಸಾಮಾನ್ಯ ಜನ್ಮವನ್ನು ಪಡೆಯೋದಿಲ್ಲ. ನಾನು ಅಲೌಕಿಕ ದಿವ್ಯ ಜನ್ಮವನ್ನು ಪಡೆಯೋದ್ರಿಂದ ಮತ್ತು ನಾನು ಪ್ರಕೃತಿಗೆ ಅಧೀನ ಆಗಿರೋದಿಲ್ಲ, ನಾನು ಪ್ರಕೃತಿಗೆ ಮಾಲೀಕ ಆಗಿರ್ತೀನಿ. ನನಗೆ ಈ ಎಲ್ಲ ಜನ್ಮಗಳ ಪರಿಚಯವಿದೆ. ಆದರೆ ನೀವೇನಾಗ್ತೀರಿ ಅಂದರೆ ಆತ್ಮಗಳು ಎಲ್ಲ ಜನ್ಮಗಳಲ್ಲಿಯೂ ಪ್ರಕೃತಿಗೆ ಅಧೀನರಾಗಿರ್ತೀರಿ. ಅಧೀನರಾಗಿರೋದ್ರ ಜೊತೆಗೆ ನೀವು ಆ ಪಂಚೇಂದ್ರಿಯಗಳ ಒಂದು ವಶಕ್ಕೆ ನೀವು ಬರೋದ್ರಿಂದ, ಆ ಪಂಚೇಂದ್ರಿಯಗಳ ವಶ ಮತ್ತು ಜೊತೆಯಲ್ಲಿ ಪ್ರಕೃತಿಯ ವಶಕ್ಕೆ ಬರೋದ್ರಿಂದ ನೀವು ನಿಮ್ಮೆಲ್ಲ ಜನ್ಮಗಳನ್ನು ಮರಿತಾ ಬರ್ತೀರಿ. ಆದರೆ ನಾನು ದಿವ್ಯವೂ ಅಲೌಕಿಕವೂ ಹಾಗೆಯೇ ನಾನು ವಿಶೇಷವಾಗಿರ್ತಕ್ಕಂತಹ ಪರಮಾತ್ಮ ಆಗಿರೋದ್ರಿಂದ ನನ್ನ ದಿವ್ಯ ಅಲೌಕಿಕ ಎಲ್ಲ ಜನ್ಮಗಳು ನನಗೆ ನೆನಪಿರ್ತದೆ ಎನ್ನುವ ಮಾತನ್ನು ಹೇಳಲಾಗ್ತದೆ ಇಲ್ಲಿ. ಅಂದರೆ ಇದರ ನಂತರವಾಗಿ ಗೀತಾಜ್ಞಾನ ಏನಿದೆ, ಇದು ಪರಂಪರೆಯಿಂದ ಬಂದಿದ್ದು ಅಂತ, ಈಗ ಪ್ರಾಯಲೋಪ ಆಗಿದೆ ಎನ್ನುವ ಮಾತನ್ನು ಅಲ್ಲಿ ಸ್ಪಷ್ಟಪಡಿಸ್ತಾ ಹೋಗ್ತಾನೆ. ಹಾಗೆಯೇ ಅಸಂಶಯ ಮಹಾಬಾಹು ಅನ್ನೋ ಶಬ್ದದಲ್ಲಿ ಒಂದು ಮಾತನ್ನು ಹೇಳ್ತೇನೆ. ನೋಡು, ಯಾವಾಗಲೂ ಸಹಿತವಾಗಿ ನಿಶ್ಚಯ ಬುದ್ಧಿ ಭಾಳಷ್ಟು ಮುಖ್ಯ. ನಾವು ಯಾವಾಗ ನಿಶ್ಚಯ ಬುದ್ಧಿಯವರಾಗಿರ್ತೀವಿ ಆಗ ವಿಜಯವನ್ನು ಪಡೆಯುತ್ತೀವಿ. ನಿಶ್ಚಯಂತಿ ವಿಜಯಂತಿ ಅಂತೇಳಿ ಕರಿತೀವಿ. ಹಾಗೆಯೇ ನನ್ನಲ್ಲಿ ನೀನು ನಿಶ್ಚಯವನ್ನು ಇಟ್ಟು ಕೇಳಿದಾಗ ಇದು ನಿನಗೆ ಧಾರಣೆ ಆಗ್ತದೆ, ಅನುಭವ ಆಗ್ತದೆ, ಅಥವಾ ಇದರ ಅರ್ಥ ನಿನಗೆ ಕಲ್ಪನೆ ಆಗ್ತದೆ. ಇಲ್ಲ ಅಂತಂದರೆ ನಿಶ್ಚಯ ಇಲ್ಲ ಅಂತ ಹೇಳಿದರೆ ಸಂಶಯಂತಿ ವಿನಶ್ಯಂತಿ ಅಂತೇಳಿ ಕರಿತೀವಿ. ಅಂದರೆ ಸಂಶಯ ವ್ಯಕ್ತಿಗೆ ತಾನು ಯಾವುದೇ ರೀತಿಯಾಗಿರ್ತಕ್ಕಂತಹ ಮೌಲ್ಯಗಳನ್ನು ನೆನಪಿಟ್ಕೊಳ್ಳೋಕ್ಕೂ ಆಗೋದಿಲ್ಲ, ಧಾರಣೆ ಮಾಡಲಿಕ್ಕೂ ಸಾಧ್ಯತೆ ಇಲ್ಲ ಅಂಥೇಳಿ ಕರೀಲಾಗ್ತದೆ. ಹಾಗೆಯೇ ಇಲ್ಲಿ ಮತ್ತೊಂದು ಮಾತನ್ನು ಹೇಳ್ತೇನೆ. ಅಂದರೆ ನಾನು ಯಾವಾಗ ಧರ್ಮಗ್ಲಾನಿ ಆಗ್ತದೆ ಆವಾಗ ಬರ್ತೀನಿ. ಅಂದರೆ ದಿವ್ಯ ಅಲೌಕಿಕ ಜನ್ಮ ಯಾವಾಗ ಆಗ್ತದೆ ನಿಂದು ಅಂತೇಳಿ ಪ್ರಶ್ನೆ ಮಾಡಿದಾಗ, ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುಕ್ತಾನಂ ಅಧರ್ಮಸ್ಯತ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಅನ್ನುವ ಮಾತನ್ನು ಇಲ್ಲಿ ಹೇಳಲಾಗ್ತದೆ. ಅಂದರೆ ಇಲ್ಲಿ ನಾನು ಯಾವಾಗ ಬರ್ತೀನಿ ಅಂತಂದರೆ ಧರ್ಮದ ಅವನತಿಯಾದಾಗ ನಾನು ಈ ಜಗತ್ತಿಗೆ ಬರ್ತೀನಿ. ಅದರಲ್ಲಿ ಎಲ್ಲಿ ಬರ್ತೀನಿ? ಭರತ ಶ್ರೇಷ್ಠನಾದ ಅರ್ಜುನನೇ ನಾನು ಭಾರತದಲ್ಲಿ ಬರ್ತೀನಿ ಎನ್ನುವ ಮಾತನ್ನು ಹೇಳ್ತಾನೆ. ಹಾಗಾಗಿ ನಾನು ಯಾವಾಗ ಬರ್ತೀನಿ ಅನ್ನುವ ಮಾತನ್ನು ಅವನು ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಂ ಅನ್ನುವ ಮಾತನ್ನು ಅಲ್ಲಿ ಹೇಳ್ತಾನೆ. ಅಂದರೆ ನಾನು ಯಾವಾಗ ಬರ್ತೀನಿ ಅಂತ ಹೇಳಿದರೆ ಸಾಧು ಸನ್ಯಾಸಿಗಳು ಅಥವಾ ಆಧ್ಯಾತ್ಮಿಕ ದಾರ್ಶನಿಕರು, ಮಹಾತ್ಮರು, ಪುಣ್ಯಾತ್ಮರು ಎಲ್ಲರೂ ಸಹಿತವಾಗಿ ಸಂಪೂರ್ಣವಾಗಿ ಅಧರ್ಮಿಗಳಾಗಿರ್ತಾರೆ. ಯಾವಾಗ ಜಗತ್ತಿನಲ್ಲಿ ಅಧರ್ಮ ತಾಂಡವಾಡ್ತಿರ್ತದೆ ಆಗ ನಾನು ಈ ಜಗತ್ತಿಗೆ ಸೃಜಾಮ್ಯಹಂ ನಾನು ಸೃಷ್ಟಿಸಿಕೊಂಡು ಬರ್ತೀನಿ ಎನ್ನುವ ಮಾತನ್ನು ಹೇಳ್ತೇನೆ. ಅಂದರೆ ತನ್ನ ಜನ್ಮವನ್ನು ತಾನೇ ಸೃಷ್ಟಿಸಿಕೊಂಡು ಬರುವುದು ಪರಮಾತ್ಮ ಮಾತ್ರ. ಇಲ್ಲಿ ಸಾಮಾನ್ಯವಾಗಿ ಅಲ್ಲಿಂದ ಕಳಿಸಲ್ಪಟ್ಟವರು, ಬಂದವರು, ಬಿದ್ದವರು ಅಂತ 3 ಶಬ್ದಗಳನ್ನು ನಾವು ಹೇಳ್ತೀವಿ. ಅಂದರೆ ಪರಮಧಾಮದಿಂದ ಬಂದವರು, ಹಾಗೆಯೇ ಪರಮಧಾಮದಿಂದ ಕಳಿಸಲ್ಪಟ್ಟವರು, ಪರಮಧಾಮದಿಂದ ಬಿದ್ದವರು ಅಂತೇಳಿ.
ಅಂದರೆ ಇಲ್ಲಿ ಬಿದ್ದವರು ಅಂತ ಹೇಳಿದರೆ ಈ 700-800 ಕೋಟಿ ಆತ್ಮರೇನಿರ್ತಾರೆ ಅವರು ಪ್ರಕೃತಿಗೆ ಅಧೀನರಾಗಿ ಅಥವಾ ಶರೀರದ ಆಕರ್ಷಣೆಯಾಗಿ ಪರಮಧಾಮದಿಂದ ಅವರನ್ನು ಬಿದ್ದವರು ಅಂತೇಳಿ ಕರೆಯಲಾಗ್ತದೆ. ಕಳಿಸಲ್ಪಟ್ಟವರು ಅಂತ ಹೇಳಿದಾಗ ದ್ವಾಪರ ಮತ್ತು ಕಲಿಯುಗದಲ್ಲಿ ಧರ್ಮಾತ್ಮರನ್ನು, ಮಹಾತ್ಮರನ್ನು, ಪುಣ್ಯಾತ್ಮರನ್ನು ಪರಮಧಾಮದಿಂದ ಪರಮಾತ್ಮ ಈ ಜಗತ್ತನ್ನು ಸರಿ ಮಾಡಲಿಕ್ಕೋಸ್ಕರವಾಗಿ ಅಥವಾ ಈ ಜಗತ್ತಿನ ಕೊಳೆಯನ್ನು ತೆಗಿಲಿಸ್ಕೋಸ್ಕರವಾಗಿ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಅಂದರೆ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಕೊಡುವ ಉದ್ದೇಶದಿಂದ ಈ ಜಗತ್ತಿಗೆ ಕಳಿಸಲ್ಪಟ್ಟವರವರು. ಯಾರು? ಮಹಾತ್ಮರು, ಪುಣ್ಯಾತ್ಮರು, ಧರ್ಮಾತ್ಮರೆಲ್ಲರೂ ಸಹಿತವಾಗಿ. ನಂತರ ಅವರು ಪುನರ್ಜನ್ಮದಲ್ಲಿ ಬರ್ತಾರೆ. ಮತ್ತು ಬಂದವರು ಅಂತ ಹೇಳಿದರೆ ಪರಮಾತ್ಮ ಒಬ್ಬನೇ ಆಗಿರ್ತಾರೆ. ಅವರು ಈ ಜಗತ್ತಿಗೆ ಬರ್ತಾರೆ. ಯಾವಾಗ ಸಂಕಲ್ಪ ಬರ್ತದೆ ಆಗ ಈ ಜಗತ್ತಿಗೆ ಬರ್ತಾರೆ. ತಾನು ತನ್ನ ಶರೀರವನ್ನು ಸೃಜಾಮ್ಯಹಂ ಸೃಷ್ಟಿಸಿಕೊಂಡು ಈ ಜಗತ್ತಿಗೆ ಬರ್ತಾರೆ. ಹಾಗಾಗಿ ಸೃಷ್ಟಿಸಿಕೊಂಡು ಬರುವುದರಿಂದ ಪರಮಾತ್ಮನಿಗೆ ಎಲ್ಲ ಜನ್ಮಗಳೂ ನೆನಪಿರ್ತದೆ. ಹಾಗೆಯೇ ಅವನು ಅಧೀನ ಆಗೋದಿಲ್ಲ. ಅವನು ಈ ಜಗತ್ತಿನ ಮನುಷ್ಯಾತ್ಮರಿಗೆ ಜ್ಞಾನವನ್ನು ಹೇಳಿ ಯೋಗವನ್ನು ಕಲಿಸಿ ನಂತರ ಈ ಜಗತ್ತನ್ನು ನರಕದಿಂದ ಸ್ವರ್ಗವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕಾರ್ಯವನ್ನು ಅವರು ಮಾಡ್ತಾರೆ. ಹೀಗೆ ನಾವು 4ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದರೆ ಈ ಜಗತ್ತಿನಲ್ಲಿ ಭಗವಂತ ಯಾವಾಗ ಬರ್ತಾನೆ, ನಂತರನ ಈ ಭಗವದ್ಗೀತೆಯನ್ನು ಯಾರು ಯಾರಿಗೆ ಹೇಳಿದರು ಎನ್ನುವ ಮಾತನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗೆಯೇ ಈ ಭಗವದ್ಗೀತೆಯಲ್ಲಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಜ್ಞಾನಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂಥೇಳಿ. ಯಾಕೆ ಅಂತಂದರೆ ಭಗವಂತ ಈ ಸೃಷ್ಟಿಗೆ ಬಂದು ಅವನು ಯುದ್ಧವನ್ನು ಮಾಡಿ ಆಗಲಿ ಅಥವಾ ಇನ್ಯಾವುದೇ ರೂಪದಲ್ಲಿ ಜಗತ್ತನ್ನು ಪರಿವರ್ತನೆ ಮಾಡೋದಿಲ್ಲ. ಜಗತ್ ಪರಿವರ್ತನೆಯನ್ನು ಯಾವುದರಿಂದ ಮಾಡ್ತಾರೆ? ಜ್ಞಾನವನ್ನು ಕೊಡುವುದರ ಮೂಲಕವಾಗಿ, ಹಾಗೆಯೇ ರಾಜಯೋಗವನ್ನು ಕಲಿಸುವುದರ ಮೂಲಕವಾಗಿ, ಹಾಗೆ ಯೋಗವನ್ನು ಅಭ್ಯಾಸ ಮಾಡಿಸುವುದರ ಮೂಲಕವಾಗಿ ಈ ಜಗತ್ ಪರಿವರ್ತನೆಯನ್ನು ಮಾಡಲಾಗ್ತದೆ. ಅಂದರೆ ಇಲ್ಲಿ ಆಧ್ಯಾತ್ಮಿಕ ಮೌಲ್ಯಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಪ್ರಮುಖವಾಗಿ ಆಧ್ಯಾತ್ಮಿಕ ಮೌಲ್ಯಗಳನ್ನು ಇಲ್ಲಿ ಯಾವುದನ್ನು ತಿಳ್ಕೊಳ್ತಕ್ಕಂಥದ್ದು? ಪರಮಾತ್ಮ ಯಾರು ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಗೀತಾಚಾರ್ಯನಾಗಿರ್ತಕ್ಕಂತಹ ಭಗವಂತ ಸೃಜಾಮ್ಯಹಂ ಅನ್ನುವ ಮಾತು ಬಹಳಷ್ಟು ಮುಖ್ಯವಾಗಿರ್ತದೆ. ಯಾಕೆಂದರೆ ನಾನು ಸೃಷ್ಟಿಸಿಕೊಂಡು ಬರ್ತೀನಿ ಅಂತ. ಹಾಗಾದರೆ ಎಲ್ಲಿಂದ ಬರ್ತಾನೆ ಅವನು? ಅವನು ನಿರಾಕಾರ, ನಿರ್ವಿಕಾರ ಮತ್ತು ಅವನು ನಿರಾಕಾರಿಯಾಗಿರ್ತಕ್ಕಂಥನು. ಆಗ ಅವನೊಂದು ಮಾತನ್ನೇ ಹೇಳ್ತಾನೆ. ಅಂದರೆ ಅವ್ಯಕ್ತಂ ವ್ಯಕ್ತಿಮಾಪನಂ ಮನ್ಯಂತೆ ಮಾಮ ಬುದ್ಧಃ ಪರಂಭಾವಂ ಅಜಾನಂತೋ ಅಂತೇಳಿ. ಅಂದರೆ ಈ ಅರ್ಥದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಹೌದು ನಾನು ಈ ಜಗತ್ತಿಗೆ ಬರ್ತೀನಿ, ಆದರೆ ವ್ಯಕ್ತನಾಗಿ ಬರೋದರಿಂದ ಜನ ಏನು ತಿಳ್ಕೊಳ್ತಾರೆ ಅಂತಂದರೆ ನಾನು ಅವ್ಯಕ್ತನಾಗಿದ್ದು ವ್ಯಕ್ತಗೊಳ್ಳುವುದರಿಂದ ಅವನು ಶರೀರಧಾರಿ ಅಂತೇಳಿ ತಿಳ್ಕೊಳ್ತಾರೆ. ಆದರೆ ಪರಮಾತ್ಮ ಹೇಳ್ತಾರೆ ನಾನು ಅಶರೀರಿ, ಅಕಾಯ, ಅಜನ್ಮ, ಅವ್ಯಕ್ತ, ಅಭೋಕ್ತ ಮತ್ತು ಅಜನ್ಮಿ ಅಂತ ಹೇಳಲಾಗ್ತದೆ. ಅಂದರೆ ಇದರ ಅರ್ಥ ಏನಂತಂದರೆ ಪರಮಾತ್ಮನು ನಮ್ಮಂತೆ ನಿಮ್ಮಂತೆ ವ್ಯಕ್ತ ರೂಪದಲ್ಲಿರೋದಿಲ್ಲ, ಅವನು ಅವ್ಯಕ್ತ ರೂಪದಲ್ಲಿರ್ತಾನೆ. ಇಲ್ಲಿ ಎರಡನ್ನು ಗುರುತಿಸ್ಕೊಳ್ತೀವಿ, ಒಂದು ವ್ಯಕ್ತ, ಇನ್ನೊಂದು ಅವ್ಯಕ್ತ ಮತ್ತು ನಿರಾಕಾರ ಅಂತೇಳಿ. ಅಂದರೆ ಇಲ್ಲಿ ವ್ಯಕ್ತರೂಪ ಅಂದರೆ ಸಾಕಾರ ರೂಪ, ಅವ್ಯಕ್ತ ಅಂದರೆ ನಿರಾಕಾರಿ ರೂಪ, ಅರ್ಥಾತ್ ಅವ್ಯಕ್ತ ಶರೀರದಲ್ಲಿರ್ತಕ್ಕಂಥದ್ದು. ನಿರಾಕಾರಿ ರೂಪ ಅಂದರೆ ಬೀಜಸ್ವರೂಪ ಅಂತೇಳಿ ಕರೆಯಲಾಗ್ತದೆ. ಆ ಬೀಜಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನು ನಾನಾಗಿದ್ದೇನೆ. ನಾನು ನಿರಾಕಾರಿಯಾಗಿದ್ದೇನೆ, ನಾನು ಆಕಾರಿಯೂ ಅಲ್ಲ, ಸಾಕಾರಿಯೂ ಅಲ್ಲ. ಆದರೆ ಈ ಜಗತ್ತಿಗೆ ಬರ್ತೀನಿ, ಬಂದು ನಾನು ಈ ಜಗತ್ತನ್ನು ಪರಿವರ್ತನೆ. ಬಟ್ ಬಂದಾಗ ನನಗೇನಾಗಬೇಕು? ಅವನು ನಿಶ್ಚಯ ಬುದ್ಧಿಯವರಾಗಿರಬೇಕು. ನಿಶ್ಚಯ ಬುದ್ಧಿಯವರಾಗಿದ್ದುಕೊಂಡು ಭಗವಂತನ ಒಡನೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾಗ ಅವರು ಮುಕ್ತಿ, ಜೀವನ್ಮುಕ್ತಿಯನ್ನು ಪಡಿತಾರೆ ಎನ್ನುವ ಮಾತನ್ನು ಹೇಳಲಾಗ್ತದೆ. ಹೀಗೆ ನಾವು ಅಧ್ಯಾಯವನ್ನು ನಾವು ಸಾಮಾನ್ಯವಾಗಿ ಯಾವುದೇ ಅಧ್ಯಾಯಗಳನ್ನ ತಿಳ್ಕೊಳ್ಬೇಕಾದ್ರೆ ಅದರಲ್ಲಿ ಅಡಗಿರುವ ಆಧ್ಯಾತ್ಮಿಕ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕೇ ಹೊರತು ಕೇವಲ ಓದೋದ್ರಿಂದ ಅಥವಾ ಅವುಗಳ ಶಬ್ದಾರ್ಥಗಳನ್ನು ಪಡ್ಕೊಳ್ಳೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಅದರ ಹಿನ್ನೆಲೆ ಏನು ಅಂದರೆ ಭಗವಂತ ಇದನ್ನು ಯಾಕೆ ಹೇಳಿದರೆ, ಯಾವ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡಬೇಕು ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು 4ನೇ ಅಧ್ಯಾಯದ ಈ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ತಿಳ್ಕೊಳ್ಳೋಣ. ಭಗವಂತ ಈ ಧರಣಿಗೆ ಅವತರಿಸಿ ಈಶ್ವರಿ ವಿಶ್ವವಿದ್ಯಾಲಯದ ಮೂಲಕ ಅಂದರೆ ಅವ್ಯಕ್ತಂ ವ್ಯಕ್ತಿಮಾಪನಂ ಅಂದರೆ ಅವ್ಯಕ್ತ ರೂಪದಲ್ಲಿರುವ ಪರಮಾತ್ಮನು ವ್ಯಕ್ತ ರೂಪದಲ್ಲಿ ಪ್ರಜಾಪಿತ ಬ್ರಹ್ಮರವರ ಮೂಲಕ ನಮ್ಮೆಲ್ಲರಿಗೆ ಜ್ಞಾನವನ್ನು ತಿಳಿಸಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದೇ
4ನೇ ಅಧ್ಯಾಯದ ಮೂಲ ಉದ್ದೇಶ ಮತ್ತು ಪ್ರಾಯಲೋಪ ಆಗಿರ್ತಕ್ಕಂಥ ರಾಜಯೋಗವನ್ನು ಪುನಶ್ಚೇತನಗೊಳಿಸಿ ಮತ್ತೆ ನಮಗೆ ಕಲಿಸ್ತಿದ್ದಾರೆ ಎನ್ನುವುದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಒಳ್ಳೆಯದು ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ.